सर गैस नहीं मिल रहा है, गैस नहीं मिल रहा, क्या करेंगे हम लोग। बाहरी थे आप लोग, अंदर अलाउ नहीं था। ओह माय गॉड, नहीं अब मैं पूछूंगा ऐसा कैसे हुआ। ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆಹಳ್ಳಿ ಸುರೇಶ್. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅದ್ಯಾಕೋ ಏನೋ ಸರ್ವ ಪಕ್ಷಗಳ ಸಭೆ ಅಂದ್ರೆ ಅವ್ರಿಗೆ ಆಗಿ ಬರಲ್ಲ. ಸರ್ವ ಪಕ್ಷಗಳ ಸಭೆಗೆ ಹಾಜರಾಗಿ ಪ್ರಸ್ತುತ ದೇಶದ ಜನರು ಈ ಕೊಲ್ಲಿ ದೇಶದ ಪರಿಣಾಮವಾಗಿ ಅನುಭವಿಸುತ್ತಿರುವಂತಹ ತೈಲ ಬಿಕ್ಕಟ್ಟು, LPG ಬಿಕ್ಕಟ್ಟು, ಈ ಎಲ್ಲ ವಿಚಾರಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನ ನಡೆಸಬೇಕಾಗಿತ್ತು. ಪ್ರತಿಪಕ್ಷಗಳ ಸಲಹೆಗಳನ್ನ ಪಡಿಬೇಕಾಗಿತ್ತು, ಮತ್ತೆ ಜನರಿಗೆ ಭರವಸೆಯನ್ನ ಕೊಡಬೇಕಾಗಿತ್ತು. ಮತ್ತು ವಿದೇಶಾಂಗ ನೀತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಯಾವ ನಿಲುವನ್ನು ತೆಗೆದುಕೊಂಡಿದೆ, ಈ ಯುದ್ಧದ ಪರಿಣಾಮವಾಗಿ ಭಾರತಕ್ಕೆ ಉಂಟಾಗಿರುವಂತಹ ಈ ತೈಲ ಬಿಕ್ಕಟ್ಟನ್ನ ಬಗೆಹರಿಸಲು ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರತಿಪಕ್ಷಗಳ ಜೊತೆ ಮಾತನಾಡಬೇಕಾಗಿತ್ತು. ಪ್ರತಿಪಕ್ಷಗಳ ಸಲಹೆಗಳನ್ನ ಕೇಳಿಕೊಂಡು ಜನರಿಗೆ ಭರವಸೆಯನ್ನ ಕೊಡೋ ಕೆಲಸವನ್ನು ಮಾಡಬೇಕಾಗಿತ್ತು. ಆದ್ರೆ ನಮ್ಮ ದೇಶದ ಪ್ರಧಾನಿಗಳು ಪ್ರತಿಪಕ್ಷಗಳ ಸಭೆಗೆ ಗೈರು ಹಾಜರಾಗಿದ್ದಾರೆ. ಇದಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಇದು 3ನೇ ಬಾರಿಗೆ 10-12 ವರ್ಷಗಳ ಆಗ್ತಾ ಬಂತು. ದೇಶದ ಮಹೋನ್ನತ ಜವಾಬ್ದಾರಿತ ಸ್ಥಾನವನ್ನ ಅಲಂಕರಿಸಿರುವಂತಹ ಪ್ರಧಾನಿಗಳು ಪತ್ರಿಕಾಗೋಷ್ಠಿಯನ್ನ ಕರೆದಿಲ್ಲ, ಪ್ರತಿಪಕ್ಷಗಳ ಸಭೆಗಳನ್ನ ಕರೆದು ಆ ಪ್ರತಿಪಕ್ಷಗಳ ಜೊತೆ ಮಾತಾಡಿಲ್ಲ. ಅದೋಗ್ಲಿ ಸಂಸತ್ನಲ್ಲಿ ಸಭೆ ನಡೀಬೇಕಾದ್ರೆ, ಸಂಸತ್ ಅಧಿವೇಶನ ನಡೀಬೇಕಾದ್ರೆ ಅಲ್ಲಿ ಕೂತು ಪ್ರತಿಪಕ್ಷದವರ ಇತರೆ ಸಂಸದವರ ಅವರ ಮಾತುಗಳೇನು, ದೂರು ದುಮ್ಮಾನಗಳೇನು, ದುಃಖ ದುಮ್ಮಾನಗಳೇನು ಅಂತ ಹೇಳಿ ಅವರ ಪ್ರಶ್ನೆಗಳಿಗೆ ಕಿವಿಯಾಗಲಿಲ್ಲ. ಆದ್ರೆ ನಮ್ಮ ದೇಶದ ಪ್ರಧಾನಿಗಳಿಗೆ ಚುನಾವಣೆ ಪ್ರಚಾರ ಮಾಡೋದಕ್ಕೆ ಬಹಳ ಸಮಯ ಸಿಗುತ್ತೆ, ವಿದೇಶಗಳಿಗೆ ಪ್ರಯಾಣ ಮಾಡೋದಕ್ಕೆ ಬಹಳ ಸಮಯ ಸಿಗುತ್ತೆ. ಹೀಗೆ ಮಹತ್ತರವಾದ ಕೆಲಸಗಳಿಗೆ ಸಮಯವನ್ನ ಕೊಡದೆ ರಾಜಕೀಯ ಅನುಕೂಲಕ್ಕೆ ಮತ್ತೆ ಅವರ ಪಕ್ಷದ ಅಜೆಂಡಾಗೆ ಕೆಲಸಗಳಿಗೆ ಬೇಕಾದ ಸಮಯವನ್ನು ದೇಶದ ಪ್ರಧಾನಿಗಳು ಕೊಡ್ತಾ ಇದ್ದಾರೆ. ನೋಡಿ, ಒಬ್ಬ ದೇಶದ ಪ್ರಧಾನಿ ಪದೇ ಪದೇ ಪತ್ರಕರ್ತರ ಜೊತೆ ಮಿಂಗಲ್ ಆಗ್ಬೇಕಾಗುತ್ತೆ. ಒಂದು ವಿಡಿಯೋ ಬಹುಶಃ ಅದು ಗಲ್ಗೋಟಿಯ ಯೂನಿವರ್ಸಿಟಿಯಲ್ಲಿ ಇತ್ತೀಚೆಗೆ ನಡೆದಂತ ಒಂದು AI ಸಮ್ಮೇಳನದಲ್ಲಿ ಅಚಾನಕ್ ಆಗಿ ಮಾಧ್ಯಮಗಳ ಮುಂದೆ ನರೇಂದ್ರ ಮೋದಿ ಅವರು ಒಂದ್ ರೀತಿ ಸಿಕ್ಕಾಕೊಂಡ್ ಬಿಡ್ತಾರೆ. ಸಹಜವಾಗಿ ಅವರು ಮಾಧ್ಯಮಗಳನ್ನ ಅವಾಯ್ಡ್ ಮಾಡ್ತಾ ಬರ್ತಾರೆ, ಆದ್ರೆ ಮಾಧ್ಯಮಗಳು ಹೇಗೋ ಅವ್ರ ಎದುರುಗಡೆ ಬಂದ್ಬಿಡ್ತಾರೆ, ಓ ಮೈ ಗಾಡ್ ಅಂದ್ಬಿಡ್ತಾರೆ. ಅಂದ್ರೆ ಮಾಧ್ಯಮಗಳ ಪ್ರಶ್ನೆಗಳನ್ನ ಫೇಸ್ ಮಾಡೋದಕ್ಕೆ ಅವರಿಗೆ ಸಾಧ್ಯನೇ ಇಲ್ಲ. ಆ ಮಟ್ಟಕ್ಕೆ ಅವರು ಹೆದರಿ ಬಿಡ್ತಾರೆ. बाहरी थे आप लोग, अंदर अलाउ नहीं था। ओह माय गॉड, नहीं अब मैं पूछूंगा ऐसा कैसे हुआ। ತಮ್ಮ ಆಡಳಿತದಲ್ಲಿ ಯಾವುದೇ ತಪ್ಪುಗಳಿಲ್ಲ, ತುಂಬಾ ಸಮರ್ಥವಾಗಿ ಜವಾಬ್ದಾರಿಯುತವಾಗಿ ಆಡಳಿತವನ್ನ ನಡೆಸ್ತೀವಿ ಅಂತ ಅನ್ನೋದಾದ್ರೆ ಮಾಧ್ಯಮಗಳ ಪ್ರಶ್ನೆಗಳಿಗೆ ಯಾಕೆ ಎತ್ತಬೇಕು? ಒಬ್ಬ ಪತ್ರಕರ್ತರು ನನಗೆ ಸಮಯ ಕೊಟ್ರೆ ನರೇಂದ್ರ ಮೋದಿ ಅವರು ನಿದ್ದೆ ಮಾಡದಂಗೆ ಮಾಡ್ಬಿಡ್ತೀನಿ, ಯಾವ್ದಾದ್ರು ಪ್ರಶ್ನೆಗಳು ಕೇಳ್ತಾರೆ ಅಂತ ಅಂದ್ರೆ ಯೋಚನೆ ಮಾಡಿ ನರೇಂದ್ರ ಮೋದಿ ಅವರು ವೈಫಲ್ಯಗಳು ಅದೆಷ್ಟರ ಮಟ್ಟಿಗೆ ಬೆಟ್ಟದಾಗಿ ಕೂತಿದ್ದಾರೆ ಅಂತ. ಈಗ ನೋಡಿ, ಪಹಲ್ಗಾಮ್ ಆ ಘಟನೆ ಆದಾಗ ಭಯೋತ್ಪಾದಕರ ಗುಂಡಿಗೆ ಒಂದಷ್ಟು ಜನ ಸಾಯ್ತಾರೆ. ಅವರ ಹೆಂಡತಿಯರು ಅವರ ಹೆಂಡತಿಯರು ದುಃಖದಲ್ಲಿದ್ದಾಗ ನರೇಂದ್ರ ಮೋದಿ ಅವರು ಬಿಹಾರದ ಪ್ರಚಾರದಲ್ಲಿ ಮುಳುಗಿರ್ತಾರೆ. ಅತ್ಯದ್ಭುತವಾದ ಭಾಷಣವನ್ನ ಮಾಡ್ತಾರೆ. ಆ ದುಃಖದಲ್ಲಿರುವಂತಹ ಮಹಿಳೆಯರಿಗೆ ಸಾಂತ್ವನವನ್ನ ಹೇಳುವ ಕೆಲಸವನ್ನ ಮಾಡುವುದರ ಬದಲಾಗಿ ಅವರಿಗೆ ಚುನಾವಣೆಯೇ ಮುಖ್ಯ ಆಗುತ್ತೆ. ಪಹಲ್ಗಾಮ್ ಘಟನೆ ಆಗೋದಕ್ಕೂ ಕೂಡ ಒಂದ್ ರೀತಿಯ ಗುಪ್ತಚರದ ವೈಫಲ್ಯ, ಭದ್ರತೆಯ ವೈಫಲ್ಯ, ಅದನ್ನ ಮುಚ್ಚಿ ಹಾಕೋಬೇಕು, ಅಷ್ಟೇ ಅವ್ರ ಮುಖ್ಯ. ಆ ವೈಫಲ್ಯವನ್ನ ಒಪ್ಪಿಕೊಂಡು ಸಂತ್ರಸ್ತ ಜನರಿಗೆ ಸಹಾಯ ಮಾಡಬೇಕು ಅಥವಾ ಅವರಿಗೆ ಸಾಂತ್ವನ ಹೇಳಬೇಕು ಅನ್ನೋದು ದೇಶದ ಪ್ರಧಾನಿಗಳಿಗೆ ಮುಖ್ಯ ಆಗಲ್ಲ, ಅವರಿಗೆ ಚುನಾವಣಾ ಪ್ರಚಾರವೇ ಮುಖ್ಯ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್, ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಓಡ್ತಾ ಇದೆ, ವೈರಲ್ ಆಗ್ತದೆ ಆ ವಿಡಿಯೋ. ನರೇಂದ್ರ ಮೋದಿ ಅವರು ಎಲ್ಲೋ ಪ್ರಚಾರ ಮಾಡ್ತಾ ಇದ್ದಾರೆ, ಅಲ್ಲಿ ಒಬ್ಬ ಯಾರೋ ಜನಸಾಮಾನ್ಯ, ಅಷ್ಟೊಂದು ಕ್ರೌಡ್ ಇಲ್ಲ, ಮೋದಿಜಿ LPG ಸಿಲಿಂಡರ್ ಗ್ಯಾಸ್ ಸಮಸ್ಯೆ ಆಗಿದೆ, ಏನ್ ಮಾಡ್ತಿದ್ಯಾ ನೀನು ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಕೇಳೋ ಹಾಗೆ ಹೇಳ್ತಾನೆ. ಅದಕ್ಕೆ ನರೇಂದ್ರ ಮೋದಿ ಅವರು ತಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಜನಸಾಮಾನ್ಯರು ಎಷ್ಟರ ಮಟ್ಟಿಗೆ ಹತಾಶರಾಗಿದ್ದಾರೆ ಈ ಒಂದು ತೈಲ ಬಿಕ್ಕಟ್ಟಿನಿಂದ ಅನ್ನೋದನ್ನ. गैस नहीं मिल रहा अंकल, गैस नहीं मिल रहा सर, गैस नहीं मिल रहा, गैस नहीं मिल रहा, क्या करेंगे हम लोग। ಈ ತೈಲ ಬಿಕ್ಕಟ್ಟನ್ನ ಯಾಕೆ ಅಷ್ಟು ಸೀರಿಯಸ್ ಆಗಿ ದೇಶದ ಪ್ರಧಾನಿಗಳು ತೆಗೆದುಕೊಂಡಿಲ್ವೋ ಗೊತ್ತಿಲ್ಲ. ಅವ್ರಿಗೆ ಈಗ ಈ ಅಸ್ಸಾಂನಲ್ಲಿ ಏನು ಎಲ್ಲ ದೇಶ ಅನೇಕ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದೆ, ಅಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ
ಅಲ್ಲಿ ಟೀ ಪ್ಲಾಂಟೇಶನ್ ಹೋಗ್ಬಿಟ್ಟು ಆರಾಮಾಗಿ ಆ ಟೀ ಎಲೆಗಳನ್ನ ಬಿಡಿಸ್ಕೊಂತ ಆರಾಮಾಗಿ ಖುಷಿಯಾಗಿದ್ದಾರೆ. ಅದನ್ನ ಮಾಡಬಾರ್ದು ಅಂತಲ್ಲ, ಯಾವ ಸಂದರ್ಭಕ್ಕೆ ಯಾವ ಸಂದರ್ಭದಲ್ಲಿ ಯಾರಿಗೆ ಹೆಚ್ಚು ಆದ್ಯತೆ ಕೊಡಬೇಕು, ಏನು ಮಾಡ್ಬೇಕಾಗಿತ್ತು, ದೇಶದ ಜನ ಬಾಯಿ ಪಡ್ಕೊಳ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾನು ಏನ್ ಮಾಡಬೇಕು, ಸಂಸತ್ ಅಧಿವೇಶನದಲ್ಲಿ ಮಾತಾಡಬೇಕು, ಪ್ರತಿಪಕ್ಷಗಳ ಸಲಹೆಗಳನ್ನ ಕೇಳಬೇಕು, ಎಲ್ಲಿ ನಮ್ಮ ವಿದೇಶಾಂಗ ನೀತಿ ವೈಫಲ್ಯ ಆಗಿದೆ, ನಾವೇನ್ ಮಾಡ್ಬೇಕಾಗಿದೆ, ಪತ್ರಕರ್ತರ ಬಗ್ಗೆ ಏನ್ ಹೇಳ್ತಾರೆ, ಇದನ್ ಬಿಟ್ಟು ಅವರು ಟೀ ಪ್ಲಾಂಟೇಶನ್ ನಲ್ಲಿ ಟೀ ಎಲೆ ಬಿಡಿಸ್ಕೊಂತ ಕಿತ್ಕೊಂತ ಕುತ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಿ ಇವ್ರಿಗೆ ಏನಾಗಿದೆ. ಒಂದು ಕಡೆ ಪತ್ರಕರ್ತರನ್ನೂ ಅವಾಯ್ಡ್ ಮಾಡ್ತಾರೆ, ಇನ್ನೊಂದು ಕಡೆ ಪ್ರತಿಪಕ್ಷಗಳ ಸಭೆಗೂ ಹಾಜರಾಗುದಿಲ್ಲ, ಸಂಸತ್ತಲ್ಲೂ ಕೂರೋದಿಲ್ಲ. ಆದ್ರೆ ಚುನಾವಣಾ ಪ್ರಚಾರಕ್ಕೆ ಮಾತ್ರ ಬಹಳ ಸಮಯ ಸಿಗುತ್ತೆ, ವಿದೇಶಗಳಿಗೆ ಹೋಗೋದಿಕ್ಕೂ ಮಾತ್ರ ಬಹಳ ಸಮಯ ಸಿಗುತ್ತೆ. ಎಂತ ಪ್ರಧಾನಿಯವರು, ಏನಾಗಿದೆ ಇವ್ರಿಗೆಲ್ಲ? ಹಾಗಿದ್ರೆ ಜನಸಾಮಾನ್ಯರ ಸಮಸ್ಯೆಗಳು ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಮಾರ್ಮಿಕವಾಗಿ ಜನ ಸಾಯ್ತಾ ಇದಾರೆ, ಈ ತೈಲ ಬಿಕ್ಕಟ್ಟಿನ ಬಗ್ಗೆ ಕೆಲಸ ಮಾಡೋದ್ ಬಿಟ್ಟು ಇಲ್ಲಿ ಪ್ರಚಾರಕ್ಕೆ ಬಂದಿದೆಯಲ್ಲ ಅಂತೇಳಿ ತಪರಾಕಿ ಹಾಕಿದ್ರು ಕೂಡ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು? ಹಾಗಿದ್ರೆ ಇವ್ರ ಅಜೆಂಡಾ ಏನು, ಇವ್ರು ಏನ್ ಮಾಡೋದಕ್ಕೆ ಅಧಿಕಾರಕ್ಕೆ ಬಂದಿದ್ದಾರೆ? ನಿಜಕ್ಕೂ ಬಹಳ ಸಂಕಷ್ಟದ ಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ ಅಂತ ಕಾಣುತ್ತೆ. ಯಾಕಂದ್ರೆ ಜವಾಬ್ದಾರಿನ ಹೊತ್ತವರು ಜನರ ಬಗ್ಗೆ ಕಾಳಜಿಯನ್ನೇ ವಹಿಸ್ಲಿಲ್ಲ. ಅವ್ರು ಬರೀ ಚುನಾವಣೆ, ವಿದೇಶ ಯಾತ್ರೆ, ಇನ್ಯಾರು ಖುಷಿಯಾದ ವಿಚಾರಗಳಲ್ಲಿ ಅಷ್ಟೇ ಮೂಡುತ್ತಾರೆ ಅಂತಂದ್ರೆ ಜನ ಏನು ಮಾಡಕ್ಕಾಗಲ್ಲ. ಆರಿಸಿ ತಂದ್ಮೇಲೆ ಅನುಭವಿಸ್ಬೇಕು ಅಂತಲ್ಲ. ಹಾಗೆ ನೋಡೋಣ ಇನ್ನೂ ಎಷ್ಟು ದಿನ ಈ ತರದ ಸಂಕಟಗಳು ಮುಂದುವರಿಯುತ್ತೋ ಗೊತ್ತಿಲ್ಲ. ಆದ್ರೆ ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮರ್ಯಾದೆಯನ್ನ, ದೇಶದ ಒಳಗಡೆ ಜನರ ಬದುಕನ್ನ ಇನ್ನಷ್ಟು ಹಿಂಡಿ ಹಿಪ್ಪೆ ಅಂತೂ ಮಾಡ್ತಾ ಇದ್ದಾರೆ. ಇವ್ರು ಬದಲಾಗೋವರೆಗೂ ನಾಳೆ ಯಾರು ಬರ್ತಾರೆ ಅಂತಲ್ಲ, ಅಧಿಕಾರಕ್ಕೆ ಬಂದವ್ರು. ನಾವು ಪ್ರಧಾನಿಯವ್ರನ್ನ ಯಾಕೆ ಪ್ರಶ್ನೆ ಮಾಡ್ತೀವಿ? ಅಧಿಕಾರದಲ್ಲಿ ಅವರೇನೆ. ಅವ್ರನ್ನ ಬಿಟ್ಟು ಇನ್ನೇನು ನಾವೇನು ರಾಹುಲ್ ಗಾಂಧಿ ಅವ್ರನ್ನ ಕೇಳಕ್ಕಾಗತ್ತಾ ಅಥವಾ ಇನ್ಯಾರನ್ನೂ ಕೇಳಕ್ಕಾಗಲ್ಲ. ಅಧಿಕಾರದಲ್ಲಿ ಯಾರಿರ್ತಾರೋ ಅವ್ರನ್ನೇ ಪ್ರಶ್ನೆ ಮಾಡ್ಬೇಕು. ಓಕೆ, ಮತ್ತೊಂದು ವಿಶೇಷ ಸ್ಟೋರಿಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.